ವಿದ್ಯುತ್ ಕಂಬ ಸ್ಥಳಾಂತರಗೊಳಿಸುವ ವಿಚಾರಕ್ಕೆ ಗಲಾಟೆ. ಎರಡು ಕುಟುಂಬಗಳ ನಡುವೆ ಗಲಾಟೆ ಶುರುವಾಗಿದ್ದು ಬಾಲಕಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ಬಸ್ತವಾಡ ಹಿಲ್ಡಾ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯುತ್ ಕಂಬ ಸ್ಥಳಾಂತರಗೊಳಿಸುವ ವಿಚಾರಕ್ಕೆ ನಡೆದಿರುವಂತಹ ಘಟನೆ. ಎರಡು ಕಂಬಗಳ ನಡುವೆ ಗಲಾಟೆ, ಬಾಲಕಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ತಳವಾರ ಹಾಗೂ ಕೋಲಾಕರ್ ಕುಟುಂಬಗಳ ನಡುವೆ ಗಲಾಟೆ ಶುರುವಾಗಿರುವಂಥದ್ದು. ಎರಡೂ ಕುಟುಂಬಗಳ ನಡುವೆ ಏನು ಗಲಾಟೆ ಶುರುವಾಗಿದೆ, ಇದರಲ್ಲಿ ಬಾಲಕಿಯ ಮೇಲೆ ಹಲ್ಲೆಯಾಗಿದೆ. ಪಲ್ಲವಿ ಎನ್ನುವಂತಹ ಬಾಲಕಿಯ ಮೇಲೆ ಹಲ್ಲೆ ಆಗಿರುವಂಥದ್ದು. ಸದ್ಯ ಬೆಳಗಾವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಪಲ್ಲವಿ ಎನ್ನುವಂತಹ ಯುವತಿ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗಾಗಲೇ ದಾಖಲಾಗಿರುವಂಥದ್ದು. ವಿದ್ಯುತ್ ಕಂಬ ಸ್ಥಳಾಂತರಗೊಳಿಸುವ ವಿಚಾರಕ್ಕೆ ಗಲಾಟೆ ಆಗಿದೆ. ಎರಡೂ ಕುಟುಂಬಗಳ ನಡುವೆ ಈ ಒಂದು ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಈ ಒಂದು ಗಲಾಟೆಯಲ್ಲಿ ಬಾಲಕಿಯ ಮೇಲೆ ಹಲ್ಲೆಯಾಗಿದೆ. ತಳವಾರ ಹಾಗೂ ಕೋಲಾಕರ್ ಕುಟುಂಬಗಳ ನಡುವೆ ಗಲಾಟೆ ಶುರುವಾಗಿದ್ದು ಪಲ್ಲವಿ ಎಂಬ ಬಾಲಕಿಗೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯ ಬೆಳಗಾವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಪಲ್ಲವಿ ಬಾಲಕಿ. ಎದ್ರ ಸಂಬಂಧ ಜಗಳ ಮಾಡತ್ತಿರ ಪಪ್ಪ ಮತ್ತೆ ಅವ್ರು ಯಾವಾಗತ್ತೆ ಮೊನ್ನೆ ಎದ್ರ ಸಂಬಂಧ ಪಪ್ಪ ಫೋನ್ದಾಗ ಮಾತಾಡ್ಕೊಂತ ನಿಂತಿದ್ದು. ಅವಾಗ ನಾಗೇಶರಲ್ಲ ಕೊಡ್ಲಿಕ್ಕೆ ನಾಯಿ ಒದ್ರತಾವ ಬಾ ಇಲ್ಲಂತೆ ಕರೆದು ಇವತ್ತು ನಾಯಿಗಳು ಮಾಡೋಣ ಬಾ ಅಂತೇಳಿ ಕರೆದು ಕೆಲ್ಸಿ ನೋಡಿದ್ದಾರ್ರಿ. ಸುಮ್ಮ ಹೊಡ್ತಾನು ಮತ್ತೆ ಕೂದಲ ಎಲ್ಲ ಚಕ್ಕಿ ಹೊಡ್ತಾನ್ರಿ. ಎಣ್ಣೆ ಹೊಡೆದಾರತ್ತೆ ಎಣ್ಣೆ ಹೊಡೆದಾರ ಇದು ಕಿವಿಗೆ ಹೊಡ್ದಾರಿ, ಕಲ್ಲಲ್ಲೇ ಮತ್ತೆ ಕೂದಲ ಜಗಿದಾರಿ. 10:11 ಆಗಿದ್ರಿ. 11 ಗಂಟೆ ಬಂದ ನಂತರ ಇಂದ ನಾವು ತೇಜು ಮುಚ್ಚಣ್ಣದಾಗ ಕಾಲ್ ಮಾಡಿದ್ವಿ ಸರ್. 11 ಗಂಟೆಗೆ ಶನಿವಾರ ಬೆಳಗ್ಗೆ ಹೋಗೋನು ಮತ್ತು ಎಲ್ಲೆಲ್ಲಿ ಕೆಲಸ ಅದೆಲ್ಲ ಮುಗಿಸ್ಕೊಂಡ ಗರ್ ಪರಿಸ್ಥಿತಿ. ಅವಾಗ ಯಾರು ಅಡ್ವಾನ್ಸ್ ಕೊಟ್ಟಿಲ್ಲ, ಮತ್ತು ಅಲ್ಲಿ ಇಸ್ಕೊಂಡು ಬರೋಣಪ್ಪ, ಮತ್ತು ಭಾಳ ಪರಿಸ್ಥಿತಿ ಗಂಭೀರ ಆಗೈತೆ ಅಂತ ಹೇಳಿನ್ರಿ. ಆಡ್ಗಳಿಂದ ನಾಗೇಶ್ ತಳವಾರ ಪುಂಡ್ಲಿ ಕೊಲ್ಕಾರ್ನಿ ಅಂತ ನಾಯಿ ಭಾಳ ಬಗಳಾಕತ್ತಿದ್ದಪ್ಪ, ಮತ್ತು ಅದು ಕತ್ತರಿಸ್ಬಿಡೋನು ಅಂತಂದ. ಪುಂಡ್ಲಿ ಕೊಲ್ಕಾರ ಅವನ್ನ ಕರೆಸಿದ ನಂತರ ಏನಂತಂದರೆ ಏನು ಅಂಗಡಿ ಹಚ್ಚಿ ಮಾತಾಡಲಿಲ್ಲ. ಯಾರು ಬೇಯತ್ತಪ್ಪ ಅಂತ ಇಷ್ಟು ಕೇಳಿದಾಗ ಏನು ನೀವು ಮಾಡೋ ನಿನ್ನ ತಾಯಿನ ನೀನು ನಾವು ತುರಂತಂದ ನನ್ನ ಕಲ್ ತುರಾಟನ ಚಾಲು ಮಾಡಿಬಿಟ್ರು. ಹೊಡೆದನ್ನ ಬಿಟ್ರವ್ರು. ಹೊಡೆದನ್ನ ಈ ಎದ್ರ ಸಂಬಂಧ ನಮ್ಮ ಅಣ್ಣ ತಾರ್ಕೊಂಬ ಕುಣಿಸಿದ ಅವ್ನ ವಿಷಯ ಇರದ. ನಮ್ಮ ಅಣ್ಣನ ಜೊತೆ ಇದ್ರೆ ನಮ್ಮ ಅಣ್ಣನ ಸಾಥ್ ಕೊಡವನ್ನ ರೀ. ನಮ್ಮ ಅಣ್ಣ ಅಂದ್ರೆ ನಾವು ಒಂದು ಹೋಟೆಲ್ ಹುಟ್ಟಿದಾರ ಮನುಷ್ಯ. ಮತ್ತು ಇವು ಪುಂಡ್ಲಿ ಕೊಲ್ಕಾರ ನಮ್ಗೆ ಸಂಬಂಧಪಟ್ಟ ವಿಷಯನ ಅಲ್ರಿ. ಇವು ನಾಗಪ್ಪ ದೇವಪ್ಪ ತೊಳ್ಬ ನಮ್ಮ ಅಪ್ಪನ ಅಣ್ಣಾರ ದೊಡ್ಡ ಅವನ ಮಗನ ಅಣ್ಣರವ. ಈ ಬೇರೆದಂಗೆ ಕರ್ಕೊಂಡು ಅವ್ರು ನಾವು ತಳವನಾರು ಬಂದಾಗ ಕೊಲ್ಕನವರೆಲ್ಲ ಅವ್ಗೊಬ್ಬರ ನಾವು ಇಡೀ ಕುಟುಂಬ ಎಲ್ಲ ಬರಕತ್ತೀವಿ ನಮ್ಮ ಹಳ್ಳಿ ಮಂಡಿಗೆ. ನಮ್ಗೆ ಏನು ಪೊಲಿಟಿಷಿಯನ್ ಆಗಲಿ ಒಂದು ನ್ಯಾಯಾಲಯ ಆಗಲಿ ಏನೋ ನಮ್ಗೆ ದುರಸ್ಯ ಕೊಡೋ ನಮ್ಮನ್ನು ಭಾಳ ಚಿಂತೆ ಮಾಡೋಂಥ ಪರಿಸ್ಥಿತಿ ಮಾಡೋಕೆ ಅವ್ರು ಹಳ್ಳಿ ಮಾಡ್ತಿದ್ದಾರೆ. ಅವ್ರು 20 ಮಂದಿ ಒಳಗೆ ನಾವು 4 ಗಂಡ ಐತಿ. ನಮ್ಮ ಒಂದು ಕುಟುಂಬಕ್ಕೆ ನಮ್ಗೆ ಇಷ್ಟ ಎಲ್ಲ ಬರಕತ್ತೈತಿ. ಏನು ಮಾಡೋಂಥ ಪರಿಸ್ಥಿತಿ ಗೊತ್ತಾಗೋದು ಸರ್. ನಾನು ತಾರ್ಕಂಬ ಕೊಡ್ಸಾತೀನಿ ಮನೆಗೆ ಅಡ್ಸಿನಾಗ ಆಯ್ತು ಅಂತ ಹೇಳ್ರಿ KBಗೆ ಅರ್ಜಿ ಕೊಟ್ಟೇನ್ರಿ. ನಾ ಅರ್ಜಿ ಕೊಡೋಣ ಅವ್ರೇನು ಮಾಡಿರಿ KB ಬಂದ ಕಂಬ ಕೊಡ್ಸ್ಯಾರ್ರಿ. ಆದ್ರೆ ಕೊಂಡ್ಲಿಕ್ಕೂ ಮತ್ತು ನಾಗಪ್ಪ ಈ ಸಂದೀಪ್ ಎಲ್ಲರೂ ಕೂಡ್ರಿ ದಾದಾಗಿರಿ ಮಾಡತ್ತಾರೆ. ದಾದಾಗಿರಿ ಮಾಡ್ರೇನು ಆದ್ರೂ ಹೊಡೆಯೋದು ಬಡಿಯೋದು. ನಾವು ಈ ಕಡೆ ಹೋಗ್ತಾವೆ, ಹಿಂದಿಂದ ನಾವು ರಿಕ್ಷಾ ತೊಗೊಂಡು ಹೋಗ್ತಾರೆ, ಆಟೋ ರಿಕ್ಷಾ. ಹಿಂದಿಂದ ಬಂದು ನಮ್ಮ ಹೆಂಗಸನ್ನು ಬಡಿಯೋದು, ಹಿಂದಿಂದ ಹೊಡೆಯೋದು, ಮತ್ತು ಹೊಲಸು ಬೇಳ ಬೈಯೋದು. ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ, ಮತ್ತು ಅಲ್ಲಿ ಸಿಕ್ಕರೆ ಹೊಡಿತೇನೆ ಇಲ್ಲಿ ಸಿಕ್ಕರೆ ಹೊಡಿತೇನೆ ಅಂತ ಬರೀ ಇದು ದಾದಾಗಿರಿ ಮಾಡ್ಕೊಂಡು ಹೊಂಟಾರೆ. ಕೊಂಡ್ಲಿ ನಾಗೇಶ್ ಸರ್. ಲೈಟ್ ಕಂಬ ಸಂಬಂಧ ಸರ್. ಬೇರೆ ಏನೂ ಇಲ್ಲ. ಹಾಂ, ಲೈಟ್ ಕಂಬ ಸಂಬಂಧ ನಮ್ಮ ಮನೆಗೆ ಅಡ್ಸಿನಾಗ ಆಯ್ತು. ನಾನು ತೆಗ್ದೇನೆ. PDO ಮೇಡಮ್ಗೂ ಹೇಳಿದೇನೆ ರೀ, ಅವ್ರು ಕೊಡ್ಸ್ಕೊಂತೀರಿ. ಮತ್ತು KB ಅವ್ರಿಗೆ ಎಲ್ಲರಿಗೂ ಹೇಳಿದೇನೆ ಕೊಡ್ಸ್ಕೊಂಡು ನಿಂಗೇನು ಅಭ್ಯಂತರ ಅಂತ ಏನೂ ಇಲ್ಲ ಅಂತ ಹೇಳಿರಿ. ಆದ್ರೆ ನೀವು ಕೇಳಾಕ ತಯಾರಿಲ್ಲ. ನಾಗಪ್ಪ ಮತ್ತು ಕೊಂಡ್ಲಿ ಒಟ್ಟು ದಾದಾಗಿರಿ ಮಾಡೋದು, ಹೊಡ್ಯಾಕೆ ಬರೋದು. KBದವ್ರದ್ದು ಯಾರ್ದಿಲ್ಲ, ನಮ್ಮದು ಏನು ತಪ್ಪಿಲ್ರಿ. ಅದು KB ಬಂದು ಕುಡ್ಸೋಗ್ಯಾರ. ನಾವು ಏನು ಸ್ವಲ್ಪ ಅಮೌಂಟ್ ಏನು ಕೊಟ್ಟೇನ್ರ ನಾನು ಅಡ್ಸಿನಾಗ ಆಯ್ತು ಅಂತ ತೆಗ್ದವ್ರು ಕುಡ್ಸೋಗ್ಯಾರ. ಬಂದಾರ ನಾಯಿಗಳು ಭಾಳ ಇಲ್ಲಿ ಭಾಳ ಮಾಡತೈತಿ. ಅದನ್ನ ಬಗಳತೈತಿ. ಅದನ್ನ ಹೊಡೆಯೋನು ಮಾಡುಂಬ ಒಂದು ಕುರಿ ಕೋದಂಗೆ ಕೊಯ್ಯೋನು ಹಂಗೆ ಹಿಂಗೆ ಮಾಡ್ಬೇಕಂತ ಹೇಳಿ ಇವ್ನು ಬಂದು ಹೊಡ್ಯಾಕಂತ ಚಾಲು ಮಾಡಿರಿ ಅವ್ರು. ಮತ್ತು ನಾನು ಅಲ್ಲೇ ಇದ್ದೀನಿ, ನಾನು ಹೊಡೆದ್ರು. ಮತ್ತು ನನ್ನ ಮಗ ಎಲ್ಲರೂ ಹೊಡೆಯೋದು ಬೈಯೋದು ಹಿಂಗೆಲ್ಲ ಮಾಡಿ ಕಲ್ಲು ತೂರಾಟ ಮಾಡಿ ಮನೆ ಮೇಲೆಲ್ಲ ಕಲ್ಲು ಹೋಗೋದು, ಗಾಡಿ ಎಲ್ಲ ಹೊಡೆದು ಮಾಡತ್ತಾರ ಎದ್ರ ಸಂಬಂಧ ಕಂಬ ಸಂಬಂಧ ರೀ. ಮತ್ತು ಹಿಂದಗಡೆ ನಾಗೇಶ್ ತಳವಾರ ಹಿಂದಗಡೆ ಇವ್ರು ತಲೆನೂ ಹೊಡೆದಿದ್ರಿ. ಮತ್ತು ಅವಾಗ ನಾವು ಕೇಸ ಹ್ಞೂ ಅಂತೇಳಿ ಗಪ್ಪಾಗಿದ್ರು. ಅವ್ರು ಇದು ಮಾಡಂತ ನಾನು ಇರುವಾತ ಅಂತೇಳಿ. ಮತ್ತು ಈಗೂ ಆದ್ರೆ 3-4 ಸಲ ಆಯ್ತು ಹಿಂಗೆ ಬಡಿಯೋದು ನನ್ನ ಗಂಡನ ಬರೀ ಹೊಡೆಯತ್ತಾರ ಅವ್ರು ಸಾರಿಗೆ. ಯಾವಾಗ ಹೊಡ್ತಾರೆ? ಈ ಶುಕ್ರವಾರ ರಾತ್ರಿ 20ನೇ ತಾರೀಕು. ಈಗ ಏನಂದ್ರಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರಿ? ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ರು. ಮತ್ತು ಇನ್ನೂ ಇದು ಮಾಡಿದ್ರು ಅವ್ರು ಏನು
ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.